ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಫ್ರೆಂಡ್ಸ್ಗೆ ಜೈ ಹಿಂದ್. ICG ಅಂತ ಇಂಡಿಯನ್ ಕೋಸ್ಟ್ ಗಾರ್ಡ್ದಲ್ಲಿ 300 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರ. ಓಕೆ, ಈ ಹುದ್ದೆಗಳದ ನೋಟಿಫಿಕೇಶನ್ ಆಗಿ ಟೋಟಲಿ 1 ವೀಕ್ ಕಂಪ್ಲೀಟ್ ಆಯ್ತು ಅನ್ಸುತ್ತೆ. ಒಂದಿಷ್ಟು ಜನ ಅದ್ರ ಬಗ್ಗೆ ಕರೆಕ್ಟಾಗಿ ನೋಡ್ಕೊಂಡಿದ್ರಿ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಏನಪ್ಪಾ ಅಂದ್ರೆ ಸರ್, ಅದು ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಓಕೆ, ಅದಕ್ಕೆ ಅರ್ಹತೆ ಏನ್ ಬೇಕಾಗುತ್ತೆ? ಯಾಕಂದ್ರೆ ನೀವು ಹಾಕಿದಂತ ವಿಡಿಯೋಗಳನ್ನ ಜಸ್ಟ್ ನೋಡ್ತೀರಿ, ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳಿದುಕೊಳ್ಳೋದಿಲ್ಲ. ಆದ ಕಾರಣಕ್ಕೋಸ್ಕರ ಇದು ಮತ್ತೆ ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಇದರ ಕ್ವಾಲಿಫಿಕೇಶನ್ ಜಸ್ಟ್ ನೀವು 10th ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಯಾವ ತರ ಅರ್ಜಿಗಳನ್ನ ಸಲ್ಲಿಸಬಹುದು, ಓಕೆ, ಇದರ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ, ನೆಕ್ಸ್ಟ್ ಇದಕ್ಕೆ ಡೀಟೇಲ್ ಆದಂತ ಪ್ರೊಸೆಸ್ ಕಟ್ ಆಫ್ ಯಾವ ತರ ನಿಲ್ಲುತ್ತಾ ಏನಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಒಂದ್ಸರಿ ತಿಳ್ಕೊಳ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಕೇಳಿ ICG ಅಂತ ಹೇಳಿ ಇಲ್ಲಿ ಎಷ್ಟು ತರಹದ ಹುದ್ದೆಗಳಪ್ಪ ಅಂತಂದ್ರೆ 2 ತರಹದ ಹುದ್ದೆಗಳಿದಾವೆ. ಒಂದು ನಾವಿಕ್ GD ಅಂತ ಹೇಳಿ, ಒಂದು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ. ನಾವಿಕ್ GD ಅಂತ ಏನಿದೆಯಲ್ಲ, ಇದಕ್ಕೆ 12ನೇ ತರಗತಿ ಮುಗಿದಿರಬೇಕು. ಏನಪ್ಪಾ ಅಂದ್ರೆ ಇದರಲ್ಲಿ 2 ತರಹದ ಹುದ್ದೆಗಳು, ಒಂದು ಡೊಮೆಸ್ಟಿಕ್ ಬ್ರಾಂಚ್, ಒಂದು ನಾವಿಕ್ GD ಅಂತ ಹೇಳಿ. ನಾವಿಕ್ GD ಯಾರಾದ್ರೂ ಅಪ್ಲೈ ಮಾಡ್ತೀನಿಪ್ಪ ಅಂದ್ರೆ PUC ಯಲ್ಲಿ ಸೈನ್ಸ್ ಅನ್ನ ಮುಗಿಸಿದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಏನಪ್ಪಾ ಅಂದ್ರೆ PUC ಯಲ್ಲಿ ನೀವು ಸೈನ್ಸ್ ಮುಗಿಸಿದ್ರೆ ಮಾತ್ರ ಅರ್ಜಿಗಳನ್ನ ಸಲ್ಲಿಸಬಹುದು. ಎಸ್ ಸರ್, ನಾನು SSLC ಮುಗಿಸಿದೀನಿ, ಜಸ್ಟ್ ನನ್ನ SSLC ಪಾಸ್ ಆಗಿದೆ, ಸೊ ನಾ ಈ ಹುದ್ದೆಗೆ ಅರ್ಜಿಗಳನ್ನ ಹಾಕ್ಬೋದಾ? ಎಸ್, ಇದು ಪರ್ಮನೆಂಟ್ ಆಗಿರತಕ್ಕಂತ ಹುದ್ದೆ ಇರ್ತದ. ಏನಪ್ಪಾ ಅಂದ್ರೆ ಇದು ಯಾವುದೇ ತರಹಂತ ಅಗ್ನಿವೀರ್ ಹುದ್ದೆ ಅಲ್ಲ. ಏನು ಏರ್ ಫೋರ್ಸ್ ದಲ್ಲಿ, ನೇವಿ, ಆರ್ಮಿದಲ್ಲಿ ಈಗೇನು ಅಗ್ನಿವೀರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೋದಲ್ಲ, ಇದು ಆ ತರ ಅಲ್ಲ, ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಓಕೆ, ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಆಗ್ತಾ ಇರುತ್ತೆ. ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ, ಡೊಮೆಸ್ಟಿಕ್ ಬ್ರಾಂಚ್ ಅನ್ನ 10ನೇ ತರಗತಿ ಮುಗಿದವರು ಕೂಡ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, 18ರಿಂದ ಹಿಡಿದು 22 ಏಜ್ ಮಟ್ಟ ಏಜ್ ಏಜ್ ಇರ್ತದೆ. ಎಷ್ಟಪ್ಪ ಅಂದ್ರೆ 18 ಏಜ್ ಇಂದ ಹಿಡಿದು 22 ಏಜ್ ಇದ್ದ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC ಮತ್ತು ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ಓಕೆ, ನಿಮ್ದು ಏನಾದ್ರು OBC ಮತ್ತು SC ST ಯಾರಾದ್ರೂ ಇದ್ರಪ್ಪ ಅಂದ್ರೆ, ಸೊ ನೀವು ಏನಾದ್ರೂ ಏಜ್ ಕಡಿಮೆ ಇತ್ತಪ್ಪ ಅಂತಂದ್ರೆ ನೀವು ಹಾಕೊಳ್ಬಹುದು. ಇಲ್ಲಿ ಕೊಟ್ಟಿದ್ದಾರೆ ಅನ್ಕೊಂಡ್ರೆ ಡೇಟ್ ಎಷ್ಟರಿಂದ ಎಷ್ಟರ ಮಟ್ಟ ಅಂತ ಹೇಳಿ 1 ಸೆಪ್ಟೆಂಬರ್ 2003 ಜನರಲ್ ಕೆಟಗರಿ ಯಾರಾದ್ರೂ ಇದ್ರಪ್ಪ ಅಂತಂದ್ರೆ 1 ಸೆಪ್ಟೆಂಬರ್ 2003 ಇಲ್ಲಿಂದ ಹಿಡಿದು 31 ಆಗಸ್ಟ್ 2007 ಇಷ್ಟರೊಳಗಡೆ ನೀವು ಯಾರಾದ್ರೂ ಜನಿಸಿದ್ರಿಯಪ್ಪ ಅಂತಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ತರನಾಗಿ OBC ದವರಿಗೆ 3 ವರ್ಷ ಇರುತ್ತೆ, SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತದೆ. ಯಾಕಪ್ಪ ಅಂತಂದ್ರೆ OBC ದವರು 25 ಏಜ್ ಮಟ್ಟ ಹಾಕೊಳ್ಬಹುದು, SC ST ದವರ 25 ಅಂದ್ರೆ 27 ಏಜ್ ಮಟನು ಅವರು ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಬಂದ್ಬಿಟ್ಟು ಜೂನ್ ವೈಸ್ ವೇಕೆನ್ಸೀಸ್ ಗಳಿರ್ತಾವೆ. ಇದರಲ್ಲಿ ಜೂನ್ ವೈಸ್ ವೇಕೆನ್ಸೀಸ್ ಗಳಿರ್ತಾವೆ. ಟೋಟಲಿ ಬಂದ್ಬಿಟ್ಟು ನಾವಿಕ್ GD ಅಂತ ಹೇಳಿ 260 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಎಷ್ಟಪ್ಪ ಅಂತಾರೆ 260 ಹುದ್ದೆಗಳನ್ನ GD ಕಾಲ್ಫಾರ್ಮ್ ಅನ್ನ ಮಾಡಿದಾರ. 260 DB ಅಂತ ಹೇಳಿ ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿ 40 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಟೋಟಲಿ ಬಂದ್ಬಿಟ್ಟು 300 ಹುದ್ದೆಗಳನ್ನ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತಾರೆ. ಇಷ್ಟೇ ಕಾಲ್ಫಾರ್ಮ್ ಮಾಡ್ತಾರೆ, ಇದಕ್ಕೆ ಜಾಸ್ತಿ ಯಾವಾಗೂ ಕೂಡ ಇಂಡಿಯನ್ ಕೋಸ್ಟ್ ಗಾರ್ಡ್ ದಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಜೂನ್ ವೈಸ್ ನಾರ್ತ್, ವೆಸ್ಟ್, ಈಸ್ಟ್, ಸೌತ್, ಸೆಂಟ್ರಲ್ ಅಂತ ಈ ತರ ವೇಕೆನ್ಸೀಸ್ ಗಳನ್ನ ಕೊಟ್ಟಿರ್ತಾರ. ನೆಕ್ಸ್ಟ್ ಡೊಮೆಸ್ಟಿಕ್ ಬ್ರಾಂಚ್ ನಲ್ಲಿ ಕೂಡ ಸೇಮ್ ಅದೇ ತರನಾಗಿ ಜೂನ್ ವೈಸ್ ವೇಕೆನ್ಸೀಸ್ ಇರ್ತಾವೆ. ನಮ್ಮ ಕರ್ನಾಟಕ ಯಾವ ಜೂನ್ ದಲ್ಲಿ ಬರ್ತಪ್ಪ ಅಂದ್ರೆ ಸೌತ್ ಜೂನ್ ದಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಸೌತ್ ಜೂನ್ ದಲ್ಲಿ ಡ್ಯೂಟಿ ಮಾಡುವಂತ ಚಾನ್ಸಸ್ ಇರ್ತದೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಕೊಟ್ಟರು ಕೂಡ ಈ ಹುದ್ದೆಗೆ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ, ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್, ಏನೇನು ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕಾಗ್ತಾವೆ ಅದನ್ನ ಕರೆಕ್ಟ್ ಆಗಿ ತಿಳಿದುಕೊಡ್ರಿ. ಇಲ್ಲಿ ಎಕ್ಸಾಮ್ ಸಿಲೆಬಸ್ ಒಂದ್ಸರಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ. ಸೆಕ್ಷನ್ 1, ಸೆಕ್ಷನ್ 2 ಅಂತ ಇರುತ್ತೆ. ಅಕಸ್ಮಾತ್ ನೀವೇನಾದ್ರೂ PUC ಸೈನ್ಸ್ ಮೇಲೆ ನಾನು GD ಅಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳೋರು, ಅಂದ್ರೆ ಜನರಲ್ ಡ್ಯೂಟಿ ಯಾರಾದ್ರೂ ಅಪ್ಲೈ ಮಾಡ್ತೀನಿ ಅಪ್ಪ ಅಂತಾರೆ, ಸೆಕ್ಷನ್ 1 ಅಂತ ಇರ್ತ. ಸೆಕ್ಷನ್ 1 ಕೂಡ ಕ್ವಾಲಿಫೈ ಆಗ್ಬೇಕು, ಸೆಕ್ಷನ್ 2 ಕೂಡ ಕ್ವಾಲಿಫೈ ಆಗ್ಬೇಕಾಗುತ್ತೆ. ಸೆಕ್ಷನ್ 1 ದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರ್ತಪ್ಪ ಅಂತಂದ್ರೆ 60 ಮಾರ್ಕ್ಸ್ ಇರ್ತೈತಿ, 45 ನಿಮಿಷ ಟೈಮಿಂಗ್ ಇರ್ತೈತಿ, ನಂಬರ್ ಆಫ್ ಕ್ವಶನ್ಸ್ 60 ಕ್ವಶನ್ಸ್ ಗಳು ಇರ್ತಾವೆ. ಮ್ಯಾಥ್ಸ್ 20 ಕ್ವಶನ್ಸ್ಗಳು, ಸೈನ್ಸ್ 10 ಕ್ವಶನ್ಸ್ಗಳು, ಇಂಗ್ಲಿಷ್ 15 ಕ್ವಶನ್ಸ್ಗಳು, ರೀಸನಿಂಗ್ 10 ಕ್ವಶನ್ಸ್ಗಳು, GK 5 ಕ್ವಶನ್ಸ್ಗಳು ಇಲ್ಲಿ ಇರ್ತಾವೆ. ಸೆಕ್ಷನ್ 2 ದಲ್ಲಿ ಬಂದ್ಬಿಟ್ಟು 50 ಕ್ವಶನ್ಸ್ಗಳು ಇರ್ತಾವೆ, 50 ಮಾರ್ಕ್ಸ್ ಇರ್ತಾವೆ, 30 ನಿಮಿಷ ಟೈಮಿಂಗ್ ಇರ್ತದೆ. ಮ್ಯಾಥ್ಸ್ 25 ಕ್ವಶನ್ಸ್, ಫಿಸಿಕ್ಸ್ 25 ಕ್ವಶನ್ಸ್, PUC ಸೈನ್ಸ್ ಮೇಲೆ ಅಪ್ಲೈ ಮಾಡಿದವರಿಗೆ ಮಾತ್ರ. ಓಕೆ ಸರ್, ನಾನು 10th ಮೇಲೆ ಅಪ್ಲೈ ಮಾಡ್ತೀನಿ, ನಾ ಸಿಲೆಬಸ್ ಏನನ್ನು ಓದ್ಕೊಳ್ಬೇಕಂತ ನೀವು ತಿಳ್ಕೊಳ್ರಿ. ಮ್ಯಾಥ್ಸ್ 20 ಕ್ವಶನ್ಸ್ ಇರ್ತಾವೆ,
ಸೈನ್ಸ್ 10 ಕ್ವಶನ್ಸ್ ಇರುತ್ತೆ, ಇಂಗ್ಲಿಷ್ 15 ಕ್ವಶನ್ಸ್ ಇರುತ್ತೆ, ರೀಸನಿಂಗ್ 10 ಕ್ವಶನ್ಸ್ ಇರುತ್ತೆ, GK 5 ಕ್ವಶನ್ಸ್ ಇರುತ್ತೆ. ನಿಮಗಿರೋದು 60 ಕ್ವಶನ್ಸ್ಗಳು ಇರ್ತಾವೆ. 45 ನಿಮಿಷ ಡೊಮೆಸ್ಟಿಕ್ ಬ್ರಾಂಚ್ನವರಿಗೆ ಟೈಮಿಂಗ್ ಇರ್ತದೆ. ಡೊಮೆಸ್ಟಿಕ್ ಬ್ರಾಂಚ್ ಅನ್ನ ಕ್ವಾಲಿಫೈ ಮಾಡಿಕೊಂಡು GD ಕೂಡ ಕ್ವಾಲಿಫೈ ಮಾಡಿದ್ರೆ ಮಾತ್ರ GDಗೆ ಸೆಲೆಕ್ಷನ್ ಆಗ್ತಾರೆ, ಇಲ್ಲಂತಂದ್ರೆ ಡೊಮೆಸ್ಟಿಕ್ ಬ್ರಾಂಚ್ಗೆ ನೀವು ಕ್ವಾಲಿಫೈ ಆಗುವಂತ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಫಿಸಿಕಲಿ ಏನಿರುತ್ತೆ, ಫಿಸಿಕಲ್ ಅಲ್ಲಿ ಏನೇನು ಕ್ವಾಲಿಫೈ ಆಗಬೇಕು, ಇದಕ್ಕೆ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 7 ನಿಮಿಷದ ಒಳಗಡೆ ಟೈಮಿಂಗ್ ಇರುತ್ತೆ. ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ, ಇದಕ್ಕೆ ಯಾವುದೇ ತರನಾದಂತ ಮಾರ್ಕ್ಸ್ ಕೂಡ ಕೌಂಟ್ ಆಗೋದಿಲ್ಲ. 1600 ಮೀಟರ್ ರನ್ನಿಂಗ್ ಅನ್ನ ನೀವು 7 ನಿಮಿಷದಲ್ಲಿ ಕವರ್ ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಪಾಸ್ ಆಗೇ ಆಗ್ತೀರಾ. ನೆಕ್ಸ್ಟ್ 20 ಸ್ಕ್ವಾಟ್ ಅಪ್ ಇರ್ತಾವೆ ಊಟಕ್ಕೆ ಬೆಟ್ಟಕ್ಕೆ ಅಂತ ಹೇಳ್ಸಂದ. ನೆಕ್ಸ್ಟ್ ಅದೇ ತರನಾಗಿ 10 ಪುಷ್ ಅಪ್ ಇರ್ತಾವೆ, ಇವನು ಕೂಡ ಕ್ವಾಲಿಫೈ ಆಗಲೇಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ದಲ್ಲಿ ಇವೆಲ್ಲ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಇನ್ಕಮ್ ಇವೆಲ್ಲವೂ ಕೂಡ ಕರೆಕ್ಟಾಗಿ ಒರಿಜಿನಲ್ ನಿಮ್ಮ ಡಾಕ್ಯುಮೆಂಟ್ಗಳು ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಮೆಡಿಕಲ್ ಕೂಡ ಯಾವ ತರ ಡಿಫೆನ್ಸ್ ನಲ್ಲಿ ಯಾವ ತರ ಮೆಡಿಕಲ್ ಚೆಕಿಂಗ್ ಇರ್ತಲ್ಲ, ಇದರಲ್ಲಿ ಕೂಡ ಫೈನಲಿ ಚೆಕಿಂಗ್ ಕೂಡ ಅದೇ ತರನಾಗಿ ಇರ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಕೂಡ ಕವರ್ ಮಾಡಿದೆ, ನಿಮ್ಗೆ ಏಜ್ ಕೂಡ ಹೇಳ್ಕೊಟ್ಟೆ. ನೆಕ್ಸ್ಟ್ ಇದಕ್ಕೆ ಲ್ಯಾಂಗ್ವೇಜ್, ಎಕ್ಸಾಮ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಮಾತ್ರ ಇರ್ತದ. ಯಾವ್ದಪ್ಪ ಅಂತಾರೆ ಇಂಗ್ಲಿಷ್ ಅಂಡ್ ಹಿಂದಿ. ಟೋಟಲಿ 2 ಲ್ಯಾಂಗ್ವೇಜ್ ನಲ್ಲಿ ಮಾತ್ರ ಎಕ್ಸಾಮ್ ಇರ್ತೈತಿ. ನೀವು ಅನ್ಕೊಳ್ಳೋ ಹಾಗೆ ಕನ್ನಡದಲ್ಲಿ ಎಕ್ಸಾಮ್ ಇರೋದೇ ಇಲ್ಲ. ಇದು ಯಾವ ತರಪ್ಪ ಅಂದ್ರೆ ಕನ್ನಡದಲ್ಲಿ ನಿಮ್ಗೆ ಎಕ್ಸಾಮ್ ಕೂಡ ಇದರಲ್ಲಿ ಕೊಡೋದಿಲ್ಲ. ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸ್ಟಾರ್ಟ್ ಆಗ್ಬೇಕಿರುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಯಾವ ತರ ಹಾಕ್ಬೇಕಪ್ಪ ಅಂತಂದ್ರೆ ಫೆಬ್ರವರಿ, ಈ ಬರುವ ತಿಂಗಳ ಫೆಬ್ರವರಿ 11ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 25ಕ್ಕೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಕೇವಲ 15 ದಿನ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸೋಕೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ನೀವು ಅನ್ಕೊಳ್ಳೋಕೆ ಬಹಳಷ್ಟು ದಿನ ಈ ಡಿಫೆನ್ಸ್ ನಲ್ಲಿ ಬಾಳದ್ರ ಆರ್ಮಿ ಕೂಡ ಬಹಳ ದಿನ ಟೈಮಿಂಗ್ ಕೊಡ್ತಾರೆ, ಬಟ್ ಇನ್ನು ಉಳಿದಿರ್ತಕ್ಕಂಥವು ಯಾವ ಕೂಡ ನಿಮ್ಗೆ ಅಷ್ಟು ಟೈಮಿಂಗ್ ಅನ್ನ ಕೊಡೋದೇ ಇಲ್ಲ. ಓಕೆ, ನೆಕ್ಸ್ಟ್ ಇದರಲ್ಲಿ ಇನ್ನಷ್ಟು ಮಾಹಿತಿ ಏನಪ್ಪಾ ಅಂದ್ರೆ ಇಷ್ಟು ಮಾಹಿತಿಯನ್ನು ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಎಷ್ಟಿರುತ್ತೆ ಎಕ್ಸಾಮ್ ಫೀಸ್ ಅಪ್ಪ ಅಂದ್ರೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟಪ್ಪ ಅಂದ್ರೆ 300 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಪ್ರತಿಯೊಬ್ರು ಕೂಡ ನಿಮ್ಮ ಏಜ್ ಏನಾದ್ರು ಬರ್ತಿತ್ತಪ್ಪ ಅಂತಂದ್ರೆ ಇಂಥವೆಲ್ಲ ನೀವು ಅಪರ್ಚುನಿಟಿಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ ಸಿಟಿ ಬಂದ್ಬಿಟ್ಟು ಎಕ್ಸಾಮ್ ಸಿಟಿ ಎಲ್ಲಿ ತಗೊಳ್ಬಹುದಪ್ಪ ಅಂದ್ರೆ ಬೆಂಗಳೂರು ತಗೋಬಹುದು, ಬಿಟ್ರೆ ಬೆಳಗಾಂ ತಗೊಳ್ಬಹುದು. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳು ಬೆಂಗಳೂರು ಆರ್ ಬೆಳಗಾಂ ಇವೆರಡರಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ಗಳು ಇರ್ತಾವೆ. 3 ಎಕ್ಸಾಮ್ ಸೆಂಟರ್ಗಳನ್ನ ಚೂಸ್ ಮಾಡಬೇಕಾಗುತ್ತೆ. 3ರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಎಕ್ಸಾಮ್ ಸೆಂಟರ್ಗಳ ಬರ್ತಾವೆ. ಎಕ್ಸಾಮ್ ಯಾವ ಡೇಟ್ಗೆ ನಡೆಸ್ತೀವಿ ಅಂತ ಎಕ್ಸಾಮ್ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಏಪ್ರಿಲ್ದಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕೇವಲ 2 ತಿಂಗಳು ಮಾತ್ರ ಇರುತ್ತೆ. ಏಪ್ರಿಲ್ದಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮಿಡ್ ಅಂದ್ರೆ ಏಪ್ರಿಲ್ ಮಿಡಲ್ ಅಂತಂದ್ರೆ ಈಗ 15ರಿಂದ 15ನೇ ತಾರೀಕು ಅಥವಾ 16, 17 ಈ ತರ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅದು ಡೇಟ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮ್ಗೆ ಇದರಲ್ಲಿ ಬೇಕಾಗಿತ್ತಪ್ಪ ಅಂದ್ರೆ ಇನ್ನಷ್ಟು ಏನಾದರೂ ಹೈಟ್ ಬಗ್ಗೆ ಇನ್ನೊಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ತಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ದಲ್ಲಿ 157 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿದ್ರೆ ಸಾಕು. ಎಷ್ಟಪ್ಪ ಅಂತಂದ್ರೆ 157 ಸೆಂಟಿಮೀಟರ್ ನ ಹೊಂದಿದ್ರೆ ನೀವು ಪ್ರತಿಯೊಬ್ಬರು ಕೂಡ ಇಂಡಿಯನ್ ಕೋಸ್ಟ್ ಗಾರ್ಡ್ ದಲ್ಲಿ ಪರ್ಮನೆಂಟ್ ಆಗಿರತಕ್ಕಂತ ಹುದ್ದೆಯನ್ನ ಪಡೆದುಕೊಳ್ಳಬಹುದು. ಓಕೆ, ಬಹಳಷ್ಟು ಹೈಟ್ ಕಡಿಮೆ ಇರ್ತೈತಿ. ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ, ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಡ್ರಿ. ಪ್ರತಿ ವರ್ಷನೂ ಕೂಡ ಕನ್ಫರ್ಮ್ ಆಗುತ್ತೆ. ಈ ಸರಿ ಮಿಸ್ ಆದ್ರೂ ಕೂಡ ಮುಂದಿನ ವರ್ಷ ಆದ್ರೂ ನೀವು ಹೋಗುವಂತ ಚಾನ್ಸಸ್ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ಅಷ್ಟು ಪರ್ಫೆಕ್ಟ್ ಆಗಿರ್ತೀರಿ, ಹೋಗಾಕ ಅವಕಾಶ ಕೂಡ ನಿಮ್ಗೆ ಸಿಗುತ್ತದ. ಓಕೆ, ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಈಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ, ಅರ್ಜಿಯನ್ನು ಸಲ್ಲಿಸಿದಾದ್ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾರ. ಸೊ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರ, ಆ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದನ್ನು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು. ಸೊ ಈ ಅರ್ಜಿ ಸ್ಟಾರ್ಟ್ ಆದ್ಮೇಲೆ ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ ನಾನು. ಅದರಲ್ಲಿ ಡಾಕ್ಯುಮೆಂಟ್ ಏನೇನು ಬೇಕಾಗ್ತಾವ ಅಂತ ಹೇಳಿದೀನಿ. ಬಟ್ ಲೈವ್ ಫೋಟೋ ಇರುತ್ತೆ, ಆ ಲೈವ್ ಫೋಟೋನ ಯಾವ ತರ ಅಪ್ಲೋಡ್ ಮಾಡಬೇಕು, ಸರ್ವರ್ ಕೂಡ ಬಿಸಿ ಇರ್ತದ. ನೀವು ಯಾವ ಟೈಮಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ಆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅನ್ನೋದು ಕೂಡ ನಾನು ಮಾಹಿತಿಯನ್ನ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಓಕೆ, ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂತಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂತಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಿರಲ್ಲಪ್ಪ ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಡ್ರಿ. ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಿಗೂ ಕೂಡ ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಅನ್ನ ಹೊತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದ. ಜೈ ಹಿಂದ್, ಜೈ ಕರ್ನಾಟಕ.